ನಾನು ಮುಂದೆ ಕೋರ್ಟ್ನಲ್ಲಿ ಹೋರಾಟ ಮಾಡಲ್ಲ ಅಂತ ಧಾರವಾಡದಲ್ಲಿ ಮೃತ ಯೋಗೀಶ್ ಗೌಡ ಪತ್ನಿ ರಿಯಾಕ್ಟ್ ಮಾಡಿದ್ದಾರೆ. ನ್ಯಾಯಾಲಯದ ತೀರ್ಪಿನ ಮೇಲೆ ಗೌರವ ಇದೆ. ನಮ್ಮನೇಲಿ ಓಡಾಡೋಕೆ ಯಾರು ಗಂಡಸರಿಲ್ಲ. ನನ್ನ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಾನು ಗಮನ ಕೊಡ್ತೀನಿ. ಬಟ್ ಈ ರೀತಿಯ ಆದೇಶ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ ಅಂತ ಧಾರವಾಡದಲ್ಲಿ ಮೃತ ಯೋಗೀಶ್ ಗೌಡ ಪತ್ನಿ ರಿಯಾಕ್ಟ್ ಮಾಡಿದ್ದಾರೆ. ಎಸ್, ಇವತ್ತೇನು ಒಂದು ಮಹತ್ವದ ಆದೇಶ ಬಂತು. ಈ ವಿಚಾರವಾಗಿ ಮೃತ ಯೋಗೀಶ್ ಗೌಡ ಅವರ ಪತ್ನಿ ರಿಯಾಕ್ಟ್ ಮಾಡಿದ್ರು. ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ ಅಂತ ಮಾಧ್ಯಮದವರು ಕೇಳ್ತಾರೆ. ಅದಕ್ಕೆ ಮುಂದೆ ನಾನು ಯಾವುದೇ ಕಾರಣಕ್ಕೂ ಕೋರ್ಟ್ನಲ್ಲಿ ಹೋರಾಟ ಮಾಡಲ್ಲ, ಯಾಕಂದ್ರೆ ನಮ್ಮ ಮನೆಯಲ್ಲಿ ಯಾರು ಓಡಾಡೋದಕ್ಕೆ ಗಂಡಸರಿಲ್ಲ. ಹೀಗಾಗಿ ನಾನು ನನ್ನ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡ್ತೀನಿ. ಬಟ್ ಈ ರೀತಿಯಾದಂಥ ಒಂದು ಆದೇಶ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಏನೇ ಆದೇಶ ಬಂದಿದ್ರು ನ್ಯಾಯಾಲಯದ ತೀರ್ಪಿನ ಮೇಲೆ ಗೌರವ ಇದೆ ಅಂತ ಧಾರವಾಡದಲ್ಲಿ ಮೃತ ಯೋಗೀಶ್ ಗೌಡ ಪತ್ನಿ ರಿಯಾಕ್ಟ್ ಮಾಡಿದ್ದಾರೆ. ಅದು ನ್ಯಾಯಾಲಯ ತೀರ್ಪು ಕೊಟ್ಟೈತಂದ್ಮೇಲೆ ಅಂತಿಮ ತೀರ್ಪು ನಾವು ನ್ಯಾಯಾಲಯಕ್ಕೆ ತಲೆ ಬಾಗಿಸ್ಲೇಬೇಕಲ್ಲ. ನಾವೇನು ಹೇಳೋದು? ಇಲ್ಲ, ನಾವು ಕಾನೂನು ಹೋರಾಟ. ಸಾಮಾಜಿಕ ಹೋರಾಟಗಾರ ಬಸವರಾಜ್ ಮತ್ತು ಸುಪ್ರೀಂ ಕೋರ್ಟ್ ಮಾತನ್ನು ಹೇಳ್ತಾ ಇದ್ದಾರೆ. ಅವರು ಹೋದ್ರೆ ಹೋಗಲಿ, ನಾನು ಹೋಗಿಲ್ಲ. ಅವರಿಗೆ ಯಾಕಂದ್ರೆ ಸ್ಟ್ಯಾಂಡ್ ಆಗಿ ಇದನ್ನು ಮಾಡುವಂಥ ಗಂಡು ಮಕ್ಕಳು ನಮ್ಮ ಮನೆಯೊಳಗಿಲ್ಲ. ನನ್ನ ಮಕ್ಕಳೆಲ್ಲ ಎಜುಕೇಷನ್ ಒಳಗದಾರ. ಅವ್ರಾಗ ನಂಗೆ ಅಡ್ಡಾಡೋಕೆ ಆಗಂಗಿಲ್ಲ. ನನ್ನ ಮಕ್ಕಳದ್ದು ಎಜುಕೇಷನ್ ಐತಿ. ನನ್ನ ಮಕ್ಕಳ ಎಜುಕೇಷನ್ ಬಗ್ಗೆ ನಾನು ಒತ್ತು ಕೊಡ್ತೀನಿ. ಕೂಡ ಪತಿಯನ್ನು ಕಳ್ಕೊಂಡಿದ್ದು ಇಂಥ ಸಂದರ್ಭ ಕೋರ್ಟ್ ಈ ರೀತಿ ಆದೇಶ ಮಾಡ್ತಾರೆ. ಅಂದರೆ ಕೆಳಗಡೆ ಕೋರ್ಟ್ ಆದೇಶ ಮಾಡಿದ್ರೆ ನೀವು ಅದನ್ನು ಸ್ವಾಗತ ಮಾಡಿದ್ರು, ನಿಮಗೊಂಥರ ನೆಮ್ಮದಿ ಆಗಿತ್ತು. ಇದೀಗ ಅದಕ್ಕೆ ಸ್ಟೇ ಸಿಕ್ಕಿದೆ, ಬೇಲ್ ಸಿಕ್ಕಿದೆ. ಏನೋ ಒಂದು 4ನೇ ಭಾಗ ನಾವು ನೋವು ಪಟ್ಟಿದ್ದವರು ನೋವು ಪಟ್ಟಾರಲ್ಲ ಈಗ ಇಲ್ಲಿ. ಯಾಕಂದ್ರೆ ಒಬ್ಬೊಬ್ರು ಸಣ್ಣವ್ರ ಮಕ್ಕಳು ಅದಾವ. ಅವರು ಶಾಲೆ ಕಲಿಸೋ ಮಾಡು ಅದಾವ. ಅಗ್ದಿ ಮೈ ಹಾಲು ಕುಡಿ ಮಕ್ಕಳು ಅದಾವ. ದೇವ್ರು ಅವರಿಗೆ ಶಿಕ್ಷೆ ಹೆಂಗೆ ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ನಾನಂತೂ ಅವ್ರ ಬಗ್ಗೆ ಕೆಟ್ಟದಂತೂ ಮಾತಾಡಂಗಿಲ್ಲ. ಈ ರೀತಿ ಆದೇಶ ಬರುತ್ತೆ ಅಂತ ಅನ್ಕೊಂಡಿದ್ರೆ ನಾವು ಅದ್ರ ಬಗ್ಗೆ ಏನು ಅನ್ಕೊಂಡ್ರೆ